ಇಂದಿನ ನಮ್ಮ ವಿಡಿಯೋದಲ್ಲಿ ಸಿಂಗಲ್ ಪ್ಯಾಚ್ ವರ್ಕಲ್ಲಿ ಡಿಸೈನ್ ಹೇಗೆ ಮಾಡೋದು ಅನ್ನೋದು ನೋಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಲೈನಿಂಗ್ ಬಂದು ಮಿಡ್ಲಿಗೆ ಅನ್ನೋದು ಫೋಲ್ಡಿಂಗ್ ಮಾಡಿಬಿಟ್ಟು ನೆಕ್ ಮೆಜರ್ಮೆಂಟು ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ನಿಮ್ಗೆ ಒಂದ್ಸಲ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟ್ ಬಂದಿದ್ದೇನ ಚೆಸ್ಟ್ ಮೆಜರ್ಮೆಂಟು, ಫ್ರಂಟ್ ಬ್ಯಾಕ್ ಎರಡು ಸೇರಿರ್ತದೆ 36 ಇಂಚು, ಬ್ಲೌಸ್ ಲೆಂತ್ 13 ಇಂಚು, ನೆಕ್ ವಿಡ್ತು ಟಾಪ್ ಸೈಡ್ 238, ಶೋಲ್ಡರು 3/4, ಆರ್ಮಲ್ ಡೌನ್ 5.5 ಇಂಚು, ಆರ್ಮಲ್ ವಿಡ್ತು 4.5 ಇಂಚು, ನೆಕ್ ಓಪನ್, ನೆಕ್ ವಿಡ್ತು ಬಾಟಮ್ ಸೈಡು 3 ಇಂಚು. ಫಸ್ಟ್ ನಾನು ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಸ್ಕ್ವೇರ್ ಮಾರ್ಕ್ ಆದಮೇಲೆ ನಮಗೆ ರೌಂಡ್ ಶೇಪ್ಗಾಗಿ ಕಾರ್ನರಲ್ಲಿ ಒಂದು ರೌಂಡ್ ಶೇಪು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ನೆಕ್ ಮಾರ್ಕ್ ಮಾಡಿದ್ರು ಅಲ್ಲಿಂದ ಒಂದು 2.5 ಇಂಚಿಗೆ ಡೌನ್ ಅನ್ನೋದು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಒಂದು 3/4 ಇಂಚು, ಕೆಳಗಡೆ 1 ಇಂಚು, ಮತ್ತು ಬಾಟಮ್ ಶೇಪ್ಗೆ ಪಾನ್ ಶೇಪಲ್ಲಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡಿ. ಈಗ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ತೊಗೊಂಡಿದ್ದೀನ ನಾನು ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡಿಕೊಂಡು ಈ ಲೈನಿಂಗ್ ಕೆಳಗಡೆ ಮಡಕೊಂಡು ಈಗ ನಾನು ನೆಕ್ ಮೆಜರ್ಮೆಂಟ್ ಏನು ಮಾರ್ಕ್ ಮಾಡಿದ್ದೀನಲ್ವಾ ಸೇಮು ಆ ಮಾರ್ಕ್ಗೆ ಪೇಪರ್ ಕ್ಯಾನ್ವಾಸು ಹಾಗೆ ಲೈನಿಂಗ್ ಎರಡು ಒಟ್ಟಿಗೆ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊರಿ. ಈಗ ಪೇಪರ್ ಕ್ಯಾನ್ವಾಸ್ ತೆಗೆದು ಸೈಡ್ಗೆ ಅನ್ನೋದು ಮಾಡ್ಕೊಂಡಿದ್ದೇನೆ. ಈಗ ನಾನು ಈ ಪಾನ್ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಲ್ವಾ ಅದು ಲೈನಿಂಗು ಒಂದು ಮಾತ್ರ ಕಟಿಂಗ್ ಅನ್ನೋದು ಮಾಡ್ಕೊತೀನಿ ಇಲ್ಲಿ. ಈಗ ಇದು ಕಟ್ ಆಯ್ತಲ್ವಾ, ಪೇಪರ್ ಕ್ಯಾನ್ವಾಸ್ ತಗೊಂಡಿದ್ದೇನ ಈಗ ಕಟ್ ಮಾಡಿದ್ವಲ್ಲ ಪ್ಯಾಚ್, ಆ ಪ್ಯಾಚ್ ಹಾಕ್ಕೊಂಡು ನಾನು ಈ ಎರಡನ್ನು ಓಕೆ ಈ ಲೈನಿಂಗ್ನು ಈ ಪೇಪರ್ ಕ್ಯಾನ್ವಾಸ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ. ಓನ್ಲಿ ನೆಕ್ ಸೈಡ್ ಮಾತ್ರ. ಇದು ಅಟ್ಯಾಚಿಂಗ್ ಆದಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಸೈಡಿಗೆ ತೆಗೆದು ಮಾಡ್ಕೊಳ್ಳಿ. ಈಗ ಬಾಡಿ ಏನಾದ್ರು ತಗೊಂಡಿದ್ದೀನ ಅದ್ರ ಮೇಲೆ ಲೈನಿಂಗ್ ಅನ್ನೋದು ಹಾಕೊಂಡು ಇದು 4 ಸೈಡು ಕರೆಕ್ಟಾಗಿ ಬರುತ್ತಾ ಇಲ್ವ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ನಾನು ನೆಕ್ ಸೈಡ್ಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ ಸೈಡೆಲ್ಲ ಅಟ್ಯಾಚಿಂಗ್ ಮಾಡೋಂಥ ಟೈಮಲ್ಲಿ ನಮಗೆ ಲೈನಿಂಗು ಹಾಗೆ ಬಾಡಿ ಎರಡು ಫ್ಲಾಟ್ ಆಗಿರೋ ಥರ ನೋಡಿಕೊಂಡು ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಅರ್ಧ ಅನ್ನೋದು ಆಯ್ತಲ್ವ, ಇನ್ನು ಅರ್ಧನೂ ಸೇಮ್ ಇದೇ ರೀತಿ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಈಗ ಎರಡು ಕಡೆ ಅಟ್ಯಾಚಿಂಗ್ ಆದಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನ ನಮಗೆ ಸೆಂಟ್ರಲ್ಲಿ ಬಾಡಿ ಕ್ಲಾತ್ ಅನ್ನೋದು ಎಕ್ಸ್ಟ್ರಾ ಇದೆ ಅಲ್ವಾ, ಲೈನಿಂಗ್ ಲೆವೆಲ್ಗೆ ನೀಟಾಗಿ ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಅಲ್ಲಿ ಕಟ್ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡು ಸೈಡಿಗೆ ತೆಗೆದು ಮಾಡ್ಕೋರಿ. ಈಗ ಕಾಂಟ್ರಾಸ್ಟ್ ಕಲರು ಬಟ್ಟೆ ಏನಾದ್ರು ತಗೊಂಡಿದ್ದೇನೆ. ಇದಕ್ಕೆ ಮುಂಚೆ ನಾವು ಪೇಪರ್ ಕ್ಯಾನ್ವಾಸ್ ರೆಡಿ ಮಾಡಿದ್ದೀವಲ್ವ ಅದನ್ನು ಸ್ಯಾರಿ ಪೀಸ್ ಮೇಲೆ ಮಡಗ್ಬಿಟ್ಟು ಇದನ್ನು ಅಷ್ಟೇ ನೆಕ್ ಸೈಡಲ್ಲಿ ಮಾತ್ರ ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಅಟ್ಯಾಚಿಂಗ್ ಆದಮೇಲೆ ನೆಕ್ ಸೈಡಲ್ಲಿ ನಮಗೆ ಎಕ್ಸ್ಟ್ರಾ ಕ್ಲಾತ್ ಇರ್ತದಲ್ವ ಅದನ್ನು ನೀಟಾಗಿ ಪೇಪರ್ ಕ್ಯಾನ್ವಾಸ್ ಲೆವೆಲ್ಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಶೋಲ್ಡ್ರಲ್ಲಿ ಅಷ್ಟೇ ರೆಡಿ ಅನ್ನೋದು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ನಾನು ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ 1 ಇಂಚು ಹಿಡ್ತಿರೋ ಫ್ಯಾಬ್ರಿಕ್ ಅನ್ನೋದು ತೊಗೊಂಡಿದ್ದು ಅದಕ್ಕೆ ಮಧ್ಯಕ್ಕೆ ಪೈಪಿಂಗ್ ಥ್ರೆಡ್ ಅನ್ನೋದು ಮಡಗಿಟ್ಟು ಆ ಥ್ರೆಡ್ ಪಕ್ಕದಲ್ಲಿ ನಾನು ಸ್ಟಿಚ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡಿದೀವಿ ಅಂದರೆ ನಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಅನ್ನೋದು ಆಗ್ಬಿಡ್ತದೆ. ನಾನೀಗ ಬ್ಲೌಸ್ ಕಲರಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ರೀತಿ ಸ್ಯಾರಿ ಕಲರಲ್ಲೂ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊರಿ. ಇದಕ್ಕೂ 2 ರೀತಿ ಪೈಪಿಂಗ್ ಅನ್ನೋದು ಬೇಕಾಗುತ್ತೆ. ಓಕೆ, ಈಗ ಪೈಪಿಂಗ್ ಅನ್ನೋದು ರೆಡಿ ಆಯ್ತಲ್ವ. ಈಗ ನೆಕ್ ಪ್ಯಾಚ್ ತಗೊಂಡಿದ್ದೇನೆ ಪೇಪರ್ ಕ್ಯಾನ್ವಾಸು. ಈಗ ನಾನು ಪೈಪಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮಗೆ ಪೈಪಿಂಗ್ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದೇನೆ ಕರೆಕ್ಟಾಗಿ 3/8 ಇರ್ತದೆ. ಕರೆಕ್ಟಾಗಿ ಟರ್ನಿಂಗ್ ಅಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ನೋಡ್ಕೊಂಡಿದ್ದೇನೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ನೆಕ್ ಫುಲ್ಲು ಅಟ್ಯಾಚಿಂಗ್ ಅನ್ನೋದು ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ತೊಗೊಂಡಿದ್ದೇನೆ ಆ ಪೇಪರ್ ಕ್ಯಾನ್ವಾಸ್ ಕೆಳಗಡೆ ಮಡಗ್ಬಿಟ್ಟು ಈಗ ನಾವು ಪೈಪಿಂಗ್ ಅಟ್ಯಾಚಿಂಗ್ ಮಾಡೋಕ್ಕೆ ಸ್ಟಿಚ್ ಹಾಕಿದಲ್ವಾ ಸೇಮು ಆ ಸ್ಟಿಚ್ ಮೇಲೆ ಈಗ ಅಟ್ಯಾಚಿಂಗ್ ಸ್ಟಿಚ್ ಅನ್ನೋದು ಮಾಡ್ಕೊರಿ. ಆವಾಗ ನಮಗೆ ಕೆಳಗಡೆ ಬಾಟಮಲ್ಲಿರೋ ಎಕ್ಸ್ಟ್ರಾ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗ್ಬಿಡ್ತದೆ.
ಈಗ ಇದು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ನಮಗೆ ಅಲ್ಲಿ ಇರೋ ಲೈನಿಂಗ್ ನೀಟಾಗಿ ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಇವಾಗ ಇದಾದ್ಮೇಲೆ ಈ ಕಾರ್ನರ್ಗಳಲ್ಲಿ ಒಂದು 1/4 ಇಂಚಿಗೆ ನ್ಯಾಚ್ ಅನ್ನೋದು ಹಾಕೋಬಿಡಿ ಎರಡು ಕಡೆನೂ. ಈಗ ಇದೆ ನ್ಯಾಚ್ ಆದಮೇಲೆ ಅದನ್ನು ಆ ಲೈನಿಂಗ್ ಇನ್ಸೈಡ್ ಅನ್ನೋದು ಮಾಡ್ಕೊಬಿಟ್ಟು ಬಾಡಿಗೆ ಟಾಪ್ ಸೈಡ್ ಅನ್ನೋದು ಮಾಡ್ಕೊರಿ. ಈಗ ನಾನು ಇಲ್ಲಿ ಎಡ್ಜ್ ಕಿನ್ನರ್ ಅನ್ನೋದು ಮಾಡ್ತಾ ಇದ್ದೀನಿ. ಈ ಕಿನ್ನರ್ ಸ್ಟಿಚ್ ಮಾಡೋಂಥ ಟೈಮಲ್ಲಿ ನಮಗೆ ಪೈಪಿಂಗ್ ಒಂದೇ ಲೆವೆಲಾಗಿ ಬಂದಿದೆ ಇಲ್ವ ಅಂತ ಚೆಕ್ ಮಾಡಿಕೊಂಡು ಆ ಚೆಕಿಂಗ್ ಆದಮೇಲೆ ಈ ಸ್ಟಿಚ್ ಅನ್ನೋದು ಮಾಡ್ಕೊರಿ. ಈ ಕಾರ್ನರ್ಗಳಲ್ಲೂ ಅಷ್ಟೇ ನೀಟಾಗಿ ಪೈಪಿಂಗ್ ಬರಬೇಕು, ಆ ರೀತಿ ನೋಡಿಕೊಂಡು ಸ್ಟಿಚ್ ಅನ್ನೋದು ಹಾಕೋರಿ. ಈಗ ಇದು ಸ್ಟಿಚ್ ಅನ್ನೋದು ಆಯ್ತಲ್ವ, ಒಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಸೈಡಿಗೆ ತೆಗೆದು ಮಾಡ್ಕೊರಿ. ಮತ್ತೆ ಬಾಡಿ ಅನ್ನೋದು ತಗೊಂಡಿದ್ದೇನ. ಈಗ ನಾನು ಸ್ಯಾರಿ ಕಲರ್ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನೆಕ್ ಸೈಡ್ಗೆ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮ್ಗೆ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದೇನೆ ಕರೆಕ್ಟಾಗಿ 3/8 ಇರ್ತದೆ. ಅದು ಒಂದೇ ಲೆವೆಲ್ ಆಗಿ ಇರೋ ತರ ನೋಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊರಿ. ಇಲ್ಲಿ ಪಾನ್ ಶೇಪ್ ಮಿಡ್ಲ್ ಅಲ್ಲಿ ಪೈಪಿಂಗ್ ಇಲ್ಲಿಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಮತ್ತೆ ಇಲ್ಲಿಂದನೇ ಜಾಯಿಂಟ್ ಮಾಡ್ಕೊಂಡು ಹೋಗಿ. ಈ ರೀತಿ ನಾವು ಇಲ್ಲಿ ಜಾಯಿಂಟ್ ಅನ್ನೋದು ಕೊಟ್ಟಿದ್ವಿ ಅಂದ್ರೆ ನಮ್ಗೆ ಇಲ್ಲಿ ಈ ಮೂಳೆ ಇದೆಯಲ್ವಾ, ಈ ಪಾನ್ ಶೇಪ್ ಮೂಳೆ ಅದು ಬಂದಿದ್ರೆ ತುಂಬಾ ಚೆನ್ನಾಗಿ ಬಂದ್ಬಿಡ್ತದೆ. ಆ ಕಾರಣದಿಂದ ಇಲ್ಲಿ ಪೈಪಿಂಗ್ ಜಾಯಿಂಟ್ ಅನ್ನೋದು ಕೊಡ್ತೀನಿ. ಈಗ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ, ಈಗ ಅಷ್ಟೇ ಈ ಕಾರ್ನರ್ಗಳಲ್ಲಿ ಒಂದು 1/4 ಇಂಚಿಗೆ ನ್ಯಾಚ್ ಅನ್ನೋದು ಹಾಕೊಂಡು ಹಾಗೆ ಮಿಡ್ಲಲ್ಲಿ ಒಂದು ದೊಡ್ಡ ನ್ಯಾಚ್ ಅನ್ನೋದು ಹಾಕೋಬಿಡಿ. ಈಗ ಇದೆಲ್ಲ ಆದಮೇಲೆ ಪೈಪಿಂಗನ್ನು ಇನ್ಸೈಡ್ಗೆ ಅನ್ನೋದು ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನ್ನರ್ ಅನ್ನೋದು ಮಾಡ್ಕೊಬಿಡಿ ಫುಲ್ ರೌಂಡನ್ನು. ಈಗ ಇದು ಕಿನ್ನರ್ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆಯ್ತಲ್ವ, ಒಂದ್ಸಲ ನೀಟಾಗಿ ಚೆಕ್ ಮಾಡ್ಕೊಂಡಿದ್ದೇನ. ಇದಕ್ಕೆ ಮುಂಚೆ ಪ್ಯಾಚ್ ರೆಡಿ ಮಾಡೋದು ಅದು ತಗೊಂಡು ಅದ್ರ ಮೇಲೆ ಈಗ ಬಾಡಿ ಅನ್ನೋದು ಮಾಡ್ಕೊಬಿಟ್ಟು ಎಲ್ಲ ಕಡೆ ನೀಟಾಗಿ ಬರುತ್ತೆ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ನಾವು ಫಸ್ಟ್ ಒಂದು 2.5 ಇಂಚ್ ಗ್ಯಾಪ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಆ ಮೆಜರ್ಮೆಂಟು ಬರುತ್ತಂತ ಒಂದ್ಸಲ ಚೆಕ್ ಮಾಡಿಕೊಂಡು ಹಾಗೆ ಇದನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈ ಮಾಡ್ಕೊಡೋಂಥ ಟೈಮಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟ್ ಮೆಜರ್ಮೆಂಟು ನಾವು ಕಟ್ ಮಾಡಿದಿಲ್ವ ಪ್ಯಾಚ್ ಆ ಲೆವೆಲ್ಗೆ ಇದು ಬರಬೇಕು. ಆ ರೀತಿ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನು ಮಾಡ್ಕೊರಿ. ಈಗ ಅರ್ಧ ಸೈಡ್ ಅನ್ನೋದು ಆಯ್ತಲ್ವ, ಇನ್ನು ಮಿಕ್ಕಿರೋ ಅರ್ಧನು ಸೇಮ್ ಇದೇ ರೀತಿ ಗ್ಯಾಪು ಓಕೆ, ಮೇಲ್ಗಡೆ 3/4 ಇಂಚು ಬರ್ತಾ 1 ಇಂಚು, ಹಾಗೆ ಬಾಟಮ್ ಸೈಡ್ಗೆ ಬರೋ ಅಷ್ಟು ಕಡೆ 2.5 ಇಂಚು. ಲೆಫ್ಟ್ ಸೈಡ್ ಹೇಗಿರ್ತದೆ ರೈಟ್ ಸೈಡನ್ನು ಅದೇ ಥರ ಫಿನಿಶಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದಾದ್ಮೇಲೆ ನಮ್ಗೆ ಈ ಪ್ಯಾಚ್ ಅಟ್ಯಾಚಿಂಗ್ ಮಾಡಿರೋ ಇನ್ಸೈಡ್ ಕಚ್ಚೆಗಳೆಲ್ಲ ಇರ್ತಲ್ವಾ ಎಕ್ಸ್ಟ್ರಾ ಕ್ಲಾತು, ಅದನ್ನೆಲ್ಲ ಒಂದು ಲೆವೆಲ್ ಕಟ್ ಮಾಡಿಬಿಟ್ಟು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈಗ ನಾನು ಬಾಡಿ ಆ್ಯಂಡ್ ಲೈನಿಂಗ್ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ ಫುಲ್ಲು ರೌಂಡನ್ನು. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋಂಥ ಟೈಮಲ್ಲೇನು ನಮಗೂ ಲೈನಿಂಗ್ ಹಾಗೆ ಬಾಡಿ ಎರಡೂ ಒಂದೇ ಲೆವೆಲ್ ಇರಬೇಕು. ಆ ರೀತಿ ನೋಡಿಕೊಂಡು ಫುಲ್ಲು ರೌಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಈ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಆದಮೇಲೆ ನಮಗೆ ಲೈನಿಂಗ್ ಅನ್ನೋದು ರೆಡಿ ಇರ್ತದೆ, ಬಾಡಿ ಅನ್ನೋದು ಎಕ್ಸ್ಟ್ರಾ ಇರ್ತದೆ. ಲೈನಿಂಗ್ ಲೆವೆಲ್ಗೂ ಬಾಡಿ ಅನ್ನೋದನ್ನು ಫುಲ್ಲು ರೌಂಡು ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಇದೆಲ್ಲ ಕಟ್ಟಾದ್ಮೇಲೆ ಬಾಟಮ್ ಸೈಡಲ್ಲಿ ಒಂದು ಅರ್ಧ ಇಂಚಿಗೆ ನ್ಯಾಚ್ ಅನ್ನೋದು ಹಾಕ್ಕೊಂಡಿದ್ದೇನೆ. ಈಗ ನಾನು ಸ್ಟ್ರೈಟಾಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸೇಮ್ ಇವಾಗ ಸ್ಯಾರಿ ಕಲರಲ್ಲಿ ಪೈಪಿಂಗ್ ಅನ್ನೋದು ರೆಡಿ ಮಾಡ್ಕೊಂಡಿದ್ದೇನೆ. ಆ ಪೈಪಿಂಗ್ ಅನ್ನೋದು ಮಡಗ್ಬಿಟ್ಟು ನಾನು ಇಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡ್ತೀನಿ.
ಈ ಅಟ್ಯಾಚಿಂಗ್ ಆದಮೇಲೆ ಇನ್ನೊಂದು 2 ಇಂಚಿಗೆ ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ ಅನ್ನು ತಗೊಂಡಿದ್ದೇನೆ ಆ ಪೈಪಿಂಗ್ ಮೇಲೆ ಮಡಗ್ಬಿಟ್ಟು ಆ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತೀನಿ. ಇಲ್ಲಿ ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ವಲ್ವ ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕೋರೆ ಅವಾಗ ನಮಗೆ ಕೆಳಗಡೆ ಇರೋಂಥ ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಆಗ್ಬಿಡ್ತದೆ. ಈಗ ಲೈನಿಂಗ್ ಅನ್ನೋದು ಮೇಲ್ಗಡೆ ಟರ್ನಿಂಗ್ ಅನ್ನೋದು ಮಾಡಿಕೊಂಡು ನನಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ಅದರ ಒಳಗಡೆ ಹೋಗೋ ಥರ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಇದಾದ್ಮೇಲೆ ಆ ಪೈಪಿಂಗ್ ಪಕ್ಕದಲ್ಲಿ ಒಂದು ಎಡ್ಜ್ ಕಿನ್ನರ್ ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈ ಸ್ಟಿಚ್ ಆದಮೇಲೆ ಬ್ಯಾಕ್ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ. ನಾನು ಬ್ಯಾಕ್ ಸೈಡು ಡಾಟ್ ಅನ್ನು ಹಿಡ್ಕೊತೀನಿ. ಈ ಡಾಟ್ ಮೆಜರ್ಮೆಂಟ್ ಬಂದಿದ್ದೇನೆ ನಮಗೆ 1/2 ಇಂಚ್ ವಿಡ್ತ್ ಇರ್ತದೆ, 2.5 ಇಂಚ್ ಲೆಂತ್ ಅನ್ನೋದು ಇರ್ತದೆ. ಎರಡು ಕಡೆಗೂ ಒಂದೇ ಲೆವೆಲ್ ಬರೋ ಥರ ನೋಡಿಕೊಂಡು ಡಾಟ್ ಅನ್ನೋದು ಹಾಕೋಬೇಡಿ. ಈ ಡಾಟ್ ಎಲ್ಲ ಕಂಪ್ಲೀಟ್ ಅನ್ನೋದು ಆದಮೇಲೆ ನಿಮಗೆ ಫೈನಲ್ ಲುಕ್ ಆಗಿ ಬ್ಲೌಸ್ ಈ ರೀತಿ ಕಾಣಿಸುತ್ತೆ. ಸ್ನೇಹಿತರೆ, ಈ ಕಟಿಂಗಲ್ಲಾಗ್ಬೋದು, ಈ ಸ್ಟಿಚಿಂಗಲ್ಲಾಗ್ಬೋದು, ನಿಮ್ಗೆ ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್.